ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಯೂಟ್ಯೂಬ್ ಚಾನಲ್. ಸೊ ಹೋದ ಕ್ಲಾಸಲ್ಲಿ ಈ ಟ್ರಪೆಜಿಯಮ್ಗೆ ನಿಲ್ಲಿಸಿತ್ತು. ಸೊ ಈಗ ಅದರ ಪ್ರಾಪರ್ಟೀಸ್ನೂ ಇಲ್ಲಿ ಓನ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅದಕ್ಕೆ ಹೇಳ್ಯಾರು. ಇದು ಟ್ರಪೆಜಿಯಮ್ ಯಾವ ರೀತಿ ಇರ್ತೈತೆ ಅಂದ್ರೆ ಈ ರೀತಿ ಇರ್ತೈತಿ. ಸೊ ಇಲ್ಲಿ ಈ ಲೈನ್ ಮಾತ್ರ, ಇವೆರಡು ಲೈನ್ ಮಾತ್ರ ಪ್ಯಾರಲಲ್, ಒನ್ ಪೇರ್ ಆಫ್, ಇದು ಒಂದು ಪೇರ್ ಆಫ್ ಮಾತ್ರ ಪ್ಯಾರಲಲ್ ಇರ್ತದೆ. ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಕಾಲ್ಡ್ ಲೆಗ್ಸ್. ಇವಕ್ಕೇನಂತ ಕರೀತಾರೋ, ಲೆಗ್ಸ್ ಅಂತ ಕರೀತಾರೋ. ನೆಕ್ಸ್ಟ್ ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಅಂದರೆ ಇವೆರಡು ಇಂಟರ್ಸೆಕ್ಟ್ ಆಗಿರ್ತಾವೆ ಇಲ್ಲಿ. ನೆಕ್ಸ್ಟ್ ದ ಲೆಂತ್ ಆಫ್ ದ ಮಿಡ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಸಮ್ ಪ್ಯಾರಲಲ್ ಬೇಸಸ್. ಅಂದ್ರೆ ಈ ಮಿಡಲ ಇದಕ್ಕೆ ಇಲ್ಲಿ ಬಿ ಎತ್ತವ್ರಿ, ಇಲ್ಲಿ ಓ ಎತ್ತವ್ರಿ, ಇಲ್ಲಿ ಎ ಎತ್ತಂದ್ರೆ ಇಲ್ಲಿ ಎ ಓ ಈಕ್ವಲ್ ಟು ಓ ಬಿ, ಇವೆರಡು ಈಕ್ವಲ್ ಆಗಿರ್ತಾವೆ. ಅದೇ ರೀತಿ ಇಲ್ಲಿ ಸಿ ಒ ಓ ಡಿ ಇವೆರಡು ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ಏರಿಯಾ ಆಫ್ ಟ್ರಪೆಜಿಯಮ್ದ ಫಾರ್ಮುಲಾ ಹಾಫ್ ಆಫ್ ಎ ಪ್ಲಸ್ ಬಿ ಇಂಟು ಎಚ್. ಸೊ ಇಲ್ಲಿ ಎ ಅಂದರೆ ಸಮ್ ಆಫ್ ಟು ಪ್ಯಾರಲಲ್ ಸೈಡ್. ಸೊ ಈ ಥರದ ಪ್ಯಾರಲಲ್ ಸೈಡ್ ಇದೆ, ಇವುಗಳ ಸಮ್ಮ. ನಂತರ ಹೈಟ್ ಆಫ್ ದ ಇದೆ ಪೆರಿಮೀಟರ್. ಸೊ ಈ ಥರದ ಹೈಟ್ ಅದು ಯಾವುದಕ್ಕೆ ಈಕ್ವಲ್ ಆಗಿರ್ತೈತಿ? ಸಮ್ ಆಫ್ ಆಲ್ ಸೈಡ್ಸ್, ಟೋಟಲ್ ಇದಕ್ಕೆ ಈಕ್ವಲ್ ಆಗಿರ್ತೈತಿ. ಸೊ ನೆಕ್ಸ್ಟ್ ದ ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಅಂದ್ರೆ ಇದು ಪ್ಯಾರಲೋಗ್ರಾಮ್ ಈ ರೀತಿ. ಸೊ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್. ಇವ ಪ್ಯಾರಲಲ್ಲ ಮತ್ತು ಇದಕ್ಕೆ ಇದು ಈಕ್ವಲ್. ಇಲ್ಲಿ ಬಿ ಸಿ ಈ ಡಿ, ಎ ಬಿಗೆ ಸಿ ಡಿ ಈಕ್ವಲ ಮತ್ತು ಪ್ಯಾರಲಲ್ ಇರ್ತೈತಿ. ಎ ಸಿಗೆ ಬಿ ಡಿ ಪ್ಯಾರಲಲ್ ಮತ್ತು ಈಕ್ವಲ್ ಇರ್ತೈತಿ. ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಪೋಸಿಟ್ ಸಿಗೆ ಬಿ ಈಕ್ವಲ್ ಇರ್ತೈತಿ, ಎ ಆ್ಯಂಗಲ್ಗೆ ಡಿ ಆ್ಯಂಗಲ್ ಈಕ್ವಲ್ ಇರ್ತೈತಿ. ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಇಸ್ 180 ಡಿಗ್ರಿ. ಅಂದರೆ ಟು ಕಾನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಅಂದರೆ ಎರಡು ಆ್ಯಂಗಲ್ಗಳದ್ದು ಕೂಡಿಸಿರ 90 ಡಿಗ್ರಿ ಆಗಿರ್ತೈತಿ. ಇವೆರಡು ಕೂಡಿಸಿರ ಇವೆರಡು ಕೂಡಿಸಿರ 180 ಡಿಗ್ರಿ, ಅಥವಾ ಇವೆರಡು ಕೂಡಿಸಿರ 180 ಡಿಗ್ರಿ, ಅಥವಾ ಬಿ ಡಿ ಆ್ಯಂಗಲ್ಗಳು ಕೂಡಿಸಿರ 180 ಡಿಗ್ರಿ, ಅಥವಾ ಸಿ ಡಿ ಆ್ಯಂಗಲ್ಗಳು ಕೂಡಿಸಿರ 180 ಡಿಗ್ರಿ ಆಗಿರ್ತೈತಿ. ನೆಕ್ಸ್ಟ್ ಇಫ್ ಎನಿ ಒನ್ ದ ಆ್ಯಂಗಲ್ ಈಸ್ ರೈಟ್ ಆ್ಯಂಗಲ್ ದೆನ್ ಆಲ್ ಅದರ್ ಆ್ಯಂಗಲ್ಸ್ ವಿಲ್ ಬಿ ರೈಟ್ ಆ್ಯಂಗಲ್. ಪ್ಯಾರಲೋಗ್ರಾಮ್ದಾಗ ಒಂದು ಆ್ಯಂಗಲ್ ಎಲ್ಲರಿ 90 ಡಿಗ್ರಿ ಆತಂದ್ರೆ ಉಳಿದಿದ್ದು ಎಲ್ಲ 90 ಡಿಗ್ರಿ ಆತಾವು. ಡಯಾಗೋನಲ್ ಬೈಸೆಕ್ಟ್ಸ್ ಈಚ್ ಅದರ್ ಅಂದ್ರೆ ಇವು ಡಯಾಗೋನಲ್ ಎಲ್ಮೆಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಅಥವಾ ಬೈಸೆಕ್ಟ್ ಆಗಿರ್ತಾವೆ. ಈಚ್ ಡಯಾಗೋನಲ್ ಬೈಸೆಕ್ಟ್ಸ್ ದ ಪ್ಯಾರಲೋಗ್ರಾಮ್ ಇಂಟು ಟು ಕಾಂಗ್ರುಯೆಂಟ್ ಟ್ರಯಾಂಗಲ್. ಅಂದ್ರೆ ಇದೊಂದು ಟ್ರಯಾಂಗಲ್ ಆಗ್ತದೆ, ಇದೊಂದು ಟ್ರಯಾಂಗಲ್ ಆಗ್ತದೆ. ಸೊ ಇಲ್ಲಿ ಏರಿಯಾ ಪ್ಯಾರಲೋಗ್ರಾಮ್ದ ಏರಿಯಾ ಅಂದರೆ ಬೇಸ್ ಇಂಟು ಹೈಟ್. ಸೊ ಪೆರಿಮೀಟರ್ ಸಮ್ ಆಫ್ ಆಲ್ ಸೈಡ್ಸ್. ಪೆರಿಮೀಟರ್ ಕಂಡು ಹಿಡ್ಬೇಕಂದ್ರೆ ಇವು ಟು ಸೈಡ್ಸ್ದ ಲೆಂತ್ ಅಂದರೆ ಇದು 2 ಐತಿ, ಇದು 2 ಐತಿ, ಇದು 2 ಐತಿ, ಇದು 2 ಐತಿ. ಸೊ ಈ ಥರ ಪೆರಿಮೀಟರ್ 8 ಸೆಂಟಿಮೀಟ್ರ್ ಆಗೈತಿ. ಇವೆಲ್ಲ 2 ಸೆಂಟಿಮೀಟ್ರ್ ಇದ್ದು ಅಂದರೆ ಇದು 8 ಸೆಂಟಿಮೀಟ್ರ್ ಆಗೈತಿ. ಇಲ್ಲಿ ಬೇಸ ಮತ್ತು ಹೈಟ್ ಅಂದ್ರೆ ಎರಡರಲ್ಲಿ 4 cm ಸ್ಕ್ವೇರ್ ಆಗೈತಿ. ನೆಕ್ಸ್ಟ್ rectangle.
ರೆಕ್ಟ್ಯಾಂಗಲ್ ಅನ್ನಂದ್ರೆ ಆಯತ ಈ ರೀತಿ ಇರ್ತೈತಿ. ಸೊ ಇಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಈ ಲೈನ್ಗೆ ಬಿ ಸಿ ಡಿ, ಇಲ್ಲಿ ಎ ಸಿಗೆ ಬಿ ಡಿ ಪ್ಯಾರಲಲ್ ಇರ್ತೈತಿ. ಅದೇ ರೀತಿ ಎ ಬಿಗೆ ಸಿ ಡಿ ಪ್ಯಾರಲಲ್ ಇರ್ತೈತಿ. ಮತ್ತು ನೆಕ್ಸ್ಟ್ ಈಚ್ ಇಂಟೀರಿಯರ್ ಆ್ಯಂಗಲ್ ಈಸ್ ದ ರೈಟ್ ಆ್ಯಂಗಲ್. ಸೊ ಒಳಗಿನ ಆ್ಯಂಗಲ್ ಎಲ್ಲ 90 ಡಿಗ್ರಿ ಆಗಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ ಬಿಸೈಡ್ಸ್ ಈಚ್ ಅದರ್ ಆ್ಯಂಡ್ ಹ್ಯಾವ್ ಅ ಸೇಮ್ ಲೆಂತ್. ಸೊ ಬಿ ಸಿ ಈಕ್ವಲ್ ಟು ಎ ಡಿ ಆಗಿರ್ತಾವೆ ಡಯಾಗೋನಲ್ ಬಿಸೈಡ್ಸ್. ನೆಕ್ಸ್ಟ್ ಏರಿಯಾ ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಏರಿಯಾ ಕಂಡು ಹಿಡ್ಬೇಕಂದ್ರೆ ಪೆರಿಮೀಟ್ರ್ ಕಂಡು ಹಿಡ್ಬೇಕಾರೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಲೆಂತ್ 2 ಸೆಂಟಿಮೀಟ್ರ್, ಬ್ರೆಡ್ತ್ ಇದು 4 ಸೆಂಟಿಮೀಟ್ರ್. ಸೊ 2 ಇಂಟು 4 ಇಸ್ 8 ಸೆಂಟಿಮೀಟ್ರ್ ಸ್ಕ್ವೇರ್ ಇಸ್ ಏರಿಯಾ. ಅದೇ ಪೆರಿಮೀಟರ್ ಸುತ್ತಳತೆ ಕಂಡು ಹಿಡಿಬೇಕಾದ್ರೆ 2 ಇಂಟು ಇದನ್ನ ಎರಡು ಕೂಡಿಸಿರ ಟೋಟಲ್ 6. ಸೊ 2 ಇಂಟು 6 ಇಸ್ 12 ಪೆರಿಮೀಟರ್. ನೆಕ್ಸ್ಟ್ rhombus all sides rhombus are congruent and opposite sides are parallel. ಸರಿ, ಈ rhombus ಯಾವ ರೀತಿ ಇರ್ತೈತಿ ಅಂದರೆ ಇಲ್ಲಿ ನೋಡಿ, all sides are equal. So diagonal bisects are equal. So opposite angles are equal. Then ಇಲ್ಲಿ ನೋಡಿ, ಏರಿಯಾನ opposite angles are congruent, diagonal bisects are right angle, diagonal bisects interior angles of a rhombus. The sum of two adjacent side angle is equal to 180 degree. ಆಗಲೇ ಹೇಳಿದ್ನಲ್ಲ ಅದೇ, ಇವ ಎರಡು ಥರದ್ದು 180 ಡಿಗ್ರಿ ಆಗಿರ್ತೈತಿ. ಎ ಬಿ ಸಿ ಡಿ. ಸೊ ಅಥವಾ ಎ ಸಿ ಇತ್ತು ಅಂದಾಗ ಇವೆರಡು ಆ್ಯಂಗಲ್ ಕೂಡಿಸಿರ 180 ಡಿಗ್ರಿ ಆಗ್ತೈತಿ. ಅಥವಾ ಸಿ ಡಿ ತೊಂದಾಗ ಅವೆರಡು ಆ್ಯಂಗಲ್ ಕೂಡಿಸಿದಾಗ 180 ಡಿಗ್ರಿ ಆಗಿರ್ತೈತಿ. ಸೊ ಇಲ್ಲಿ ಏರಿಯಾ ಹಂಗೆ ಕಂಡುಹಿಡಿದು ನೋಡಿರಿ, 1/2 ಇಂಟು D1 ಇಂಟು D2. D1 ಇಂಟು D2 ಅಂದರೆ ಇದು ಡಯಾಗೋನಲ್ bisects, the product of length of the diagonals. ಅದೇ ರೀತಿ ಪೆರಿಮೀಟರ್ ಕಂಡು ಹಿಡಿಬೇಕಾದ್ರೆ 4 ಇಂಟು ಸೈಡ್ ಲೆಂತ್. ಟೋಟಲ್ ಇದು 2 ಇತ್ತಂದ್ರೆ ಇದಕ್ಕೆ 4 ಇಂಟು 2 ಟೋಟಲ್ 8 ಪೆರಿಮೀಟರ್ ಆಗೈತಿ. ಅದೇ ಈ ಥರದ ಇಲ್ಲಿ ಒಳಗೆ 3 ಇತ್ತಂದ್ರೆ, ಸೊ 3 ಇಂಟು 3 ಇದು 3 ಐತಿ, ಇದು 3 ಐತಿ ಅಂದರೆ ಟೋಟಲ್ 9 ಆಗ್ತದೆ. ಬಟ್ ಇಲ್ಲಿ 1/2 ಐತಿ, ಸೊ 9/2. ಇದರ ಆನ್ಸರ್ 4.5 ಏರಿಯಾ ಆಗ್ತೈತಿ. cm ಸ್ಕ್ವೇರ್. ಸೊ ಸ್ಕ್ವೇರ್ ಅಂದ್ರೆ ಚೌಕ. ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವೆ, ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇರ್ತಾವೆ, ಮತ್ತು ಡಯಾಗೋನಲ್ಸು ಈಕ್ವಲ್ ಇರ್ತಾವೆ. ಅವಾಗ ಪ್ರತಿಯೊಂದು 90 ಡಿಗ್ರಿ ಇರ್ತಾವೆ ಇಂಟೀರಿಯರ್ ಆ್ಯಂಗಲ. ಸೊ ಇಲ್ಲಿ ಏರಿಯಾ ಯಾವ ರೀತಿ, ಸೈಡ್ ಸ್ಕ್ವೇರ್ ಅಂದ್ರೆ ಇದ್ರೊಳಗೆ ಇದು 4 ಐತಿ, ಇದು 4 ಐತಿ. ಅವಾಗ 4 ಸ್ಕ್ವೇರ್ ಇಸ್ 16, ಏರಿಯಾ ಇಸ್ 16 cm ಸ್ಕ್ವೇರ್. ಇವೆಲ್ಲ 4 cm ತೊಗೊಂಡಾಗ. ಮತ್ತು ಅದೇ ರೀತಿ ಪೆರಿಮೀಟ್ರ್ ಇವೆಲ್ಲ 4 ಅದಾವ ಅಂದರೆ 4 ಇಂಟು 4 ಇದು 16 ಸೈಡ್ 16 cm ಅಷ್ಟೇ ಪೆರಿಮೀಟ್ರ್ ಕಂಡು ಹಿಡ್ಬೇಕಾರೆ. ನೆಕ್ಸ್ಟ್ ಕೈಟ್ ಯಾವ ರೀತಿ ಇರ್ತೈತಿ,
ಇಲ್ಲಿ angle side AB equal to AC, side BD equal to CD. ಸೊ ಇವೆರಡು ಆ್ಯಂಗಲ್ ಈಕ್ವಲ್ ಇರ್ತವೆ. ಸೊ ಇವೆರಡು ಸೈಡ್ ಈಕ್ವಲ್ ಇರ್ತವೆ. ಬಿ ಡಿ ಮತ್ತು ಸಿ ಡಿ ಇವೆರಡು ಸೈಡ ಈಕ್ವಲ್ ಇರ್ತವೆ. ನೆಕ್ಸ್ಟ್ ಪೇರ್ ಆಫ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದೇ ರೀತಿ ಈ ರೀತಿ ಐತೆ ಅಂದರೆ ಈ ಆ್ಯಂಗಲ ಈಕ್ವಲ್ ಇರ್ತವೆ. ಈ ಆ್ಯಂಗಲ ಈಕ್ವಲ್ ಇರ್ತವೆ. ಟು ಡಯಾಗೋನಲ್ಸ್ ಆರ್ ನಾಟ್ ಆಫ್ ದ ಸೇಮ್ ಲೆಂತ್. ಅಂದ್ರೆ ಇವೆರಡು ಸೇಮ್ ಲೆಂತ್ ಇರೋಂಗಿಲ್ಲ. ಇದು ಉದ್ದದ ಜಾಸ್ತಿ ಇರ್ತೈತಿ, ಇದು ಕಡಿಮೆ ಇರ್ತೈತಿ. ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಅ ರೈಟ್ ಆ್ಯಂಗಲ್. ಸೊ ಇದು ಕರೆಕ್ಟ್ 90 ಡಿಗ್ರಿ ಒಳಗೆ ಕಟ್ ಆಗಿರ್ತಾವೆ. ಸೊ ಇಲ್ಲಿ 90 ಡಿಗ್ರಿ ಬಂದಿರ್ತೈತಿ. ನೆಕ್ಸ್ಟ್ ಏರಿಯಾ ಯಾವ ರೀತಿ ನೋಡ್ರಿ, 1/2 ಇಂಟು D1 ಇಂಟು D2. ಸೊ D1 ಅಂತ ಡಯಾಗೋನಲ್. ನೆಕ್ಸ್ಟ್ ಈಸ್ ಈಕ್ವಲ್ ಟು 1/2 ಪ್ರಾಡಕ್ಟ್ ಆಫ್ ಲೆಂತ್ ಆಫ್ ಡಯಾಗೋನಲ್ಸ್ ಲೆಂತ್ ಇಂಟು ಮಾಡಿ 1/2 ಮಾಡಿತಂದ್ರೆ ಅದು ಏರಿಯಾ ನಮಗೆ ಸಿಗ್ತೈತಿ. ನೆಕ್ಸ್ಟ್ ಪೆರಿಮೀಟ್ರ್ ಸಮ್ ಆಫ್ ಆಲ್ ದ ಸೈಡ್ಸ್. ಅಂದರೆ ಒಟ್ಟು ಸೈಡ್ಸ್ ಕೂಡಿಸಿದಾಗ ಪೆರಿಮೀಟರ್ ನಮಗೆ ಸಿಗ್ತೈತಿ. ಒಟ್ಟು ಸೈಡ್ಸ್ ಕೂಡಿಸಿದಾಗ ನಮಗೆ ಪೆರಿಮೀಟರ್ ಸಿಗ್ತೈತಿ. ಪೆರಿಮೀಟರ್ ಮೀನ್ಸ್ ಸುತ್ತಳತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಐತಿ ನೋಡ್ರಿ. ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಈಸ್ 72 ಸೆಂಟಿಮೀಟರ್. ಅಂದರೆ ಸ್ಕ್ವೇರ್ದ ಇದೊಂದು ಸ್ಕ್ವೇರ, ಇದರದ ಸುತ್ತಳತೆ ಎಷ್ಟೈತಿ, 72 ಸೆಂಟಿಮೀಟರ್ ಐತಿ. ದೆನ್ ಫೈಂಡ್ ದ ಏರಿಯಾ. ಅವಾಗ ಯಾವ ರೀತಿ ಕಂಡುಹಿಡ್ಬೋದು ನೋಡ್ರಿ. ಇಲ್ಲಿ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ 4A. ಎ ಅಂದರೆ ಒಂದು ಸೈಡ್. ಸೊ ಇಲ್ಲಿ ನಮಗೆ ಟೋಟಲ್ 4A ಈಕ್ವಲ್ ಟು ಎಷ್ಟೈತಿ, 72. ಟೋಟಲ್ 72 ಐತಿ. ಸೊ 4 ಇದ್ದಿದ್ದ ಈ ಕಡೆ ಬರ್ತಾನೆ ಡಿವೈಡೆಡ್ ಬೈ ಆಗ್ತೈತಿ. ಆವಾಗ ಒಂದು ಸೈಡ್ ಇದ್ದಿದ್ದ 18 ನಮಗೆ ಆನ್ಸರ್ ಸಿಗ್ತೈತಿ. ಸೊ 18 ನಮಗೆ ಒಂದು ಸೈಡ್ ಆನ್ಸರ್ ಸಿಗ್ತಂದ್ರೆ ಇಲ್ಲಿ ಏನು ಕೇಳ್ಯಾರ ಅವ್ರ ಏರಿಯಾ ಸೂತ್ರ ಏನೈತಿ, ಸೈಡ್ ಸ್ಕ್ವೇರ್ ಅಂದರು. ಸೈಡ್ ಸ್ಕ್ವೇರ್ ಅಂದ್ರೆ ಒಂದು ಸೈಡ್ ಎಷ್ಟು ಬಂದೈತಿ ನಮಗೆ 18 ಅಂತ ಬಂದೈತಿ. 18ದ ಸ್ಕ್ವೇರ್ ಎಷ್ಟು ಆಗ್ತೈತಿ, 324. ಸೊ ಇಲ್ಲಿ 18 CM ಬಂದೈತಿ. ಸೊ ಇದನ್ನ ಸ್ಕ್ವೇರ್ ಮಾಡಿದಾಗ CM ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಇದೇ ಹೇಳಿದ್ದು ಅದಾವ ಇವ ಪ್ಯಾರಲೋಗ್ರಾಮ, ಸ್ಕ್ವೇರ, ರೆಕ್ಟ್ಯಾಂಗ್ಯುಲರ, ರೊಂಬಸ್, ಟ್ರಪಜಾಯ್ಡ, ಕೈಟ. ಇವ ಅದ್ರ ಪಿಕ್ಚರ್ಸ್. ಸೊ ಇಲ್ಲಿ ಅದ್ರ ಪ್ರಾಪರ್ಟೀಸ್ ಆನ್ಲೈನ್ದಾಗ ಕೊಟ್ಟಾನು. ಇಲ್ಲಿ ಪ್ಯಾರಲೋಗ್ರಾಮ್ದು ಏನೈತೆ ನೋಡ್ರಿ, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಪೋಸಿಟ್ ಸೈಡ್ ಪ್ಯಾರಲಲ್ಲ. ಇವೆರಡಕ್ಕೂ ಇದಕ್ಕೆ ಇದೆ. ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೈಡ್ಸ್ ಅವ ಈಕ್ವಲು ಇರ್ತಾವೆ ಮತ್ತು ಪ್ಯಾರಲಲ್ಲು ಇರ್ತಾವೆ. ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ಸ್ಕ್ವೇರ್ ಒಳಗೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಮೇಜರ್ 90 ಡಿಗ್ರಿ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್, ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಪೋಸಿಟ್ ಸೈಡ್ ಪ್ಯಾರಲಲ್ ಇರ್ತಾವೆ. ನೆಕ್ಸ್ಟ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಪ್ಯಾರಲಲ್ದಾವು ಅಂದ್ರೆ ಅವು ಈಕ್ವಲ್ದಾವು. ನೆಕ್ಸ್ಟ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಮೇಜರ್ 90 ಡಿಗ್ರಿ. ಇವು ಸೇಮ. ನೆಕ್ಸ್ಟ್ ರೋಂಬಸ್ ಒಳಗೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಇದು ಟ್ರಪಜಾಯ್ಡ್ ಒಳಗೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇದು ಪ್ಯಾರಲಲ್ ಇರ್ತಾವೆ. ಅಡ್ಜಸೆಂಟ್ ಆ್ಯಂಗಲ್ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಇವೆರಡು 180 ಡಿಗ್ರಿ. ಇಲ್ಲಿ ಎ ಬಿ ತೂತಂದ್ರೆ ಎ ಮತ್ತು ಬಿ 180 ಡಿಗ್ರಿ ಆಗಿರ್ತಾವೆ. ಅದೇ ರೀತಿ ಇಲ್ಲಿ ಕೈಟ್ ಒಳಗೆ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಆ್ಯಂಗಲ್ ಏನೈತಿ, ಇದು ಸೈಡ್ ಈಕ್ವಲ್ ಇರ್ತೈತಿ. ಅದೇ ರೀತಿ
ಇದು ಈಕ್ವಲ್ ಐತಿ ಅಂದರೆ ಈ ತೆಳಗಿನ ಎರಡು ಈಕ್ವಲ್ ಇರ್ತಾವೆ. ಸೊ ಒನ್ ಪೇರ್ ಆಫ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದ್ರೆ ಈ ರೀತಿ ನಮಗೆ ಡಯಾಗ್ರಾಮ್ ಐತೆ ಅಂದ್ರೆ ಸೊ ಇವೆರಡು ಆ್ಯಂಗಲ ಈಕ್ವಲ್ ಇರ್ತಾವೆ. ಸೊ ಇಲ್ಲಿ ನೋಡಿ ಈ ರೀತಿ ಕೈಟ್ ಐತದ. ಸೊ ಒನ್ ಪೇರ್ ಆಫ್ ಆ್ಯಂಗಲ್ ಇವೆರಡು ಆ್ಯಂಗಲ ಈಕ್ವಲ್ ಇರ್ತಾವೆ, ಇವೆರಡು ಆ್ಯಂಗಲ ಈಕ್ವಲ್ ಇರಂಗಿಲ್ಲ. ಸೊ ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಫಿಸಿಕ್ಸ್ ಕ್ಲಾಸುಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಒಟ್ಟಾಗಿ ಜುಲೈ ತಿಂಗಳ 15ನೇ ತಾರೀಕೊಳಗಾಗಿ ಟೋಟಲ್ ಸಿಲೆಬಸನ್ನು ಕಂಪ್ಲೀಟ್ ಮಾಡಲಾಗುವುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.